ವಿಷಯಕ್ಕೆ ಮಂಟಪದಲ್ಲಿ ನಿಶ್ಚಯವಾಗಿದ್ದಂತಹ ಮದುವೆ ಮುರಿದು ಬಿದ್ದಂತಹ ಘಟನೆ ಮಡಿಕೇರಿಯಲ್ಲಿ ನಡೆದಿದೆ. ಕೊಡಗಿನ ಸೋಮವಾರಪೇಟೆಯಲ್ಲಿ ಈ ಘಟನೆ ಆಗಿರೋದು. ಸೋಮವಾರಪೇಟೆ ತಾಲೂಕಿನ ಹಾನಗಲ್ನ ಯುವತಿ ತುಮಕೂರಿನ ಹರ್ಷಿತ್ ಜೊತೆಗೆ ಭಾನುವಾರ ಮದುವೆ ನಡೀಬೇಕಾಗಿತ್ತು. ಶನಿವಾರ ರಾತ್ರಿ ಸೋಮವಾರಪೇಟೆಯ ಕಲ್ಯಾಣ ಮಂಟಪದಲ್ಲಿ ನಿಶ್ಚಿತಾರ್ಥ ಕಾರ್ಯಕ್ರಮ ಕೂಡ ಇತ್ತು. ಜಾನಕಿ ಕನ್ವೆನ್ಷನ್ ಹಾಲ್ನಲ್ಲಿ ಊಟದ ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ಗಲಾಟೆ ಆಗಿದೆ. ಪೊಲೀಸ್ ಸ್ಟೇಷನ್ ಮೆಟ್ಲನ್ನ ಯುವತಿ ಹಾಗೂ ಅವರ ಕುಟುಂಬಸ್ಥರು ಏರ್ಬೇಕಾಯಿತು. ಪೊಲೀಸರು ಕೊಟ್ಟ ದೂರನ್ನ ಸ್ವೀಕರಿಸಿಲ್ಲ ಅಂತ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಮದುವೆ ಮುರಿಯೋದಕ್ಕೆ ಕಾರಣ ಈ ಶನಿವಾರ ರಾತ್ರಿ ನಿಶ್ಚಿತಾರ್ಥದ ಊಟದ ಸಂದರ್ಭದಲ್ಲಿ ವರನ ಸ್ನೇಹಿತರಿಗೆ ಸ್ವೀಟ್ ಇಲ್ಲ ಅನ್ನೋ ವಿಚಾರಕ್ಕೆ ಗಲಾಟೆಯನ್ನು ತೆಗೆದ್ರಂತೆ. ಒಂದು ಚಿಕ್ಕ ಸ್ವೀಟ್ ಇಲ್ಲ ಅನ್ನೋ ವಿಚಾರಕ್ಕೆ ಗಲಾಟೆ ತೆಗೆದು ಗಲಾಟೆ ವಿಕೋಪಕ್ಕೆ ಹೋಗಿ ನೆಕ್ಸ್ಟ್ ಮದುವೆನೇ ಮುರಿದು ಬಿತ್ತು. ಲಕ್ಷಾಂತರ ರೂಪಾಯಿ ನಾವು ಖರ್ಚು ಮಾಡಿದ್ವಿ, ಲಾಸ್ ಆಗಿದೆ, ಮದುವೆ ನಿಂತು ಮರ್ಯಾದೆ ಕೂಡ ಹೋಗಿದೆ ಅಂತ ಯುವತಿ ಕಡೆಯವರು ಈಗ ಪ್ರತಿಭಟನೆಯನ್ನು ಕೂಡ ಸ್ಟೇಷನ್ ಮುಂದೆ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮಲ್ಲಿಕಾರ್ಜುನ್. ಮೊಸರಲ್ಲಿ ಕಲ್ಲು ಹುಡ್ಕೋದು ಅಂತಾರೆ ಇಂಥದಕ್ಕೆಲ್ಲ. ಅಂದ್ರೆ ಆ ಹುಡುಗ ಮದುವೆನ ಮುರ್ಕೊಳ್ಬೇಕು ಅಂತಾನೆ ಪ್ರಯತ್ನ ಪಟ್ಟಿದ್ನ, ಅದಕ್ಕೋಸ್ಕರ ಒಂದು ರೀಸನ್ ಅನ್ನ ಹುಡುಕ್ತಾ ಇದ್ರ. ಸ್ವೀಟ್ ಇಲ್ಲ, ರಸಂ ಖಾಲಿ ಆಯ್ತು, ಇದೆಲ್ಲ ಒಂದು ರೀಸನ್ ಮದುವೆ ಮುರಿಯೋದಕ್ಕೆ? ಖಂಡಿತವಾಗ್ಲೂ ಮಮತಾ, ಬರೀ ಅಂದ್ರೆ ನಿಶ್ಚಿತಾರ್ಥ ಮಾಡಿದ ನಂತರ ಏನು ಊಟದ ವಿಷಯಕ್ಕೆ ಒಂದು ಖ್ಯಾತೆಯನ್ನ ತೆಗೆಯೋದಲ್ದೆ ಸಾಕಷ್ಟು ಅವ್ರು ಬಂದಿರ್ತಕ್ಕಂಥದ್ದು ಏನ್ ಮದುವೆ ಮನೆಗೆ ಬರುವಂತದ್ದೇ ತುಮಕೂರು ಮೂಲದ ಯುವಕ ಆಗಿರ್ತಕ್ಕಂಥದ್ದು, ವರ ಆಗಿರ್ತಕ್ಕಂಥದ್ದು. ಆತ ಹುಡುಗಿ ಮನೆ ಹಾಲ್ ಏನಿದೆ ಮದುವೆ ಹಾಲ್ಗೆ ಬಹು ಬೇಗನೆ ಬಂದಿದ್ದಾನೆ. ಬಹು ಬೇಗ ಬಂದು ಸುಮಾರು 8 ಗಂಟೆಗೆ ಹಾಲ್ನ ಬಿಟ್ಕೊಡುವಂತದ್ದು ಕೂಡ ಆಗಿರುತ್ತೆ. ಆದ್ರೆ ಹುಡುಗಿ ಮನೆಯವರು ಆ ಸಮಯ ನಿಗದಿ ಏನಿತ್ತು ಆ ಸಮಯಕ್ಕೆ ಬಂದಿದ್ರೆ, ಆದ್ರೆ ಇವರು ಬಹು ಬೇಗನೆ ಬಂದು ಒಂದಲ್ಲ ಒಂದು ಖ್ಯಾತೆಯನ್ನ ತೆಗೆದಿದ್ರೆ ತಡವಾಗಿ ನಮ್ಮನ್ನ ಕರ್ಸ್ಬೋದಾಗಿತ್ತು, ಏಕಾಏಕಿ ಹೇಗೆ ಕರ್ಸ್ತೀರಾ ಅಂತ ಆರಂಭದಿಂದನೇ ಸಾಕಷ್ಟು ವಿಘ್ನಗಳು ಕೂಡ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಅದೆಲ್ಲವೂ ಕೂಡ ನಿವಾರಣೆಯನ್ನ ಮಾಡಿ ಮದುವೆ ಹಾಲೊಳಗೆ ಹೋದ್ಮೇಲೆ ಶಾಸ್ತ್ರಕ್ಕೂ ಕೂಡ ಬರ್ದಿರ್ತಕ್ಕಂಥದ್ದು, ಅಲ್ಲೂ ಕೂಡ ಒಂದಷ್ಟು ಖ್ಯಾತೆಯನ್ನ ತೆಗಿತಾರೆ. ಅಂದ್ರೆ ಅವರು ಹುಡುಗಿಯ ಮನೆಯವರು ಹೇಳುವಂತ ಪ್ರಕಾರ ಹುಡುಗ ಸಾಕಷ್ಟು ಉಡುಗೊರೆಯನ್ನ ಕೇಳಿದ, ಅದನ್ನ ನಾವು ಪೂರೈಕೆಯನ್ನ ಮಾಡ್ಲಿಲ್ಲ, ಮದುವೆ ಆದ ನಂತರ ಕೊಡ್ತೀವಿ ಅಂತ ಹೇಳಿದ್ವಿ. ಆದ್ರೆ ಆ ಕುಟುಂಬಸ್ಥರು ಒಂದಲ್ಲ ಒಂದು ಕಾರಣಕ್ಕೆ ಮದುವೆ ಮುಗಿಯೋ ತನಕನು ಮದುವೆ ಒಂದಲ್ಲ ಒಂದು ರೀತಿಲಿ ಒಂದು ಖ್ಯಾತೆಯನ್ನ ತೆಗಿತಾನೆ ಇದ್ರು. ಹೀಗಾಗಿ ಏನು ಇಷ್ಟು ಒಂದು ರಾತ್ರಿಯಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ಬಗೆಹರಿಸೋದ್ರಿಂದ ಈ ಮದುವೆ ಆದ್ರೆ ಎಷ್ಟು ಸರಿ ಅನ್ನೋದು ಕೂಡ ಮಗಳಿಗೆ ಅನಿಸ್ತು. ಹಾಗಾಗಿ ಇವೆಲ್ಲವೂ ಕೂಡ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಸ್ಟೇಷನ್ ಮೆಟ್ಟಿಲನ್ನ ಏರಿದ್ವಿ ಅನ್ನೋದು ಕೂಡ ವಧುವಿನ ಕಡೆಯ ಪೋಷಕರು ಹೇಳುವಂತಹ ಮಾತುಗಳು ಮಮತಾ. ರೈಟ್, ಧನ್ಯವಾದ ಮಲ್ಲಿಕಾರ್ಜುನ್ ತಮ್ಮ ಮಾಹಿತಿಗಾಗಿ.